ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಾವಿನ ಹಣ್ಣನ್ನು ಉಪಯೋಗಿಸಿ ಯಾವ ರೀತಿ ಮನೆಯಲ್ಲಿರೋ ಸಾಮಗ್ರಿಯಿಂದ ನಾವು ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ತುಂಬಾ ಸಾಫ್ಟಾಗಿ ಬಾಯಲ್ಲಿಯೇ ಕರಗುವಂಥ ಐಸ್ ಕ್ರೀಮ್ನ ರೆಡಿ ಮಾಡೋಣ. ಫಸ್ಟು ಒಂದು ಅಂಗನವಾಡಿಯ ಹಾಲು ಪೌಡರ್ನ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಕೂಡ ಹಾಲು ಪೌಡರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ಹಾಲು ಕೂಡ ಯೂಸ್ ಮಾಡ್ಬೋದು. ನಾನು ಹಾಲಿನ ಪೌಡರಿಂದ ಮಾಡ್ತಾಯಿದ್ದೀನಿ. ನಾನು ಫಸ್ಟು 1 ಕಪ್ ಆಗುವಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. 1 ಕಪ್ಪು ಸಾಕು. ನಾನು ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ನಾನು 1 ಗ್ಲಾಸ್ ಅಷ್ಟು 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚ ಆದ ಕೂಡಲೇ ನಾವು ಈ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡೋಣ. ಗಟ್ಟಿಯಾದ ಹಾಲನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ನೀವು ಬೇಕಾದರೆ ಪಾಕೆಟ್ ಹಾಲಿದ್ದರೆ ಕೂಡ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹಾಲಿನ ಪೌಡರ್ ಇಲ್ಲ ಅಂತ ಅಂದರೆ ಈ ರೀತಿ ಗಟ್ಟಿಯಾಗಿ ನಾವು ಹಾಲನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಆದಷ್ಟು ಗಂಟುಗಳು ಇಲ್ಲದೇ ಇರೋ ಥರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ನೀರು ಬಿಸಿ ಆದರೆ ಹಾಲಿನ ಪೌಡರು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಅದಕ್ಕೆ ಉಗುರು ಬೆಚ್ಚು ನೀರಿದ್ದರೆ ಸಾಕು. ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಿಹಿನ ಹಾಕ್ಕೊಳ್ಳಿ. ನಿಮಗೆ ಮೀಡಿಯಮ್ ಸಿಹಿ ಬೇಕಂದರೆ 1/4 ಕಪ್ಪಷ್ಟು ಸಾಕು. ನೀವು ಜಾಸ್ತಿ ಸಿಹಿ ತಿಂತೀರಾ ಅಂತ ಅಂದರೆ ಫುಲ್ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ತಿರುಗಿಸಿ ಕುದಿಯೋಕೆ ಇಡೋಣ. ಬನ್ನಿ, ಇವಾಗ ನಾನು 2 ಸ್ಪೂನಷ್ಟು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಸಣ್ಣ ಸ್ಪೂನ್ ಇದ್ದರೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀವು ಹಾಕ್ಕೋಬೋದು. ಈ ಫಿಶ್ ಫ್ರೈಗೆ ಅದನ್ನು ಉಪಯೋಗಿಸ್ತಾರಲ್ಲ ಕಾರ್ನ್ಫ್ಲೋರು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದು ಇಲ್ಲಪ್ಪ ಅಂತ ಅಂದರೆ ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಜೋಳದ ಹಿಟ್ಟು ಅಥವಾ ಕಸ್ಟರ್ಡ್ ಪೌಡರ್ ಕೂಡ ನೀವು ಮ್ಯಾಂಗೋ ಫ್ಲೇವರಿಂದು ಯೂಸ್ ಮಾಡ್ಬೋದು. 2 ಸ್ಪೂನಷ್ಟು ನೀವು ಈ ಕಾರ್ನ್ಫ್ಲೋರ್ ಅಥವಾ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನು ನಾನು ಇವಾಗ ಹಾಲಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು 10 ರಿಂದ 15 ನಿಮಿಷವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಕುದಿಸ್ತಾ ಇರಬೇಕು. ಆದಷ್ಟು ಇದು ಹಾಲು ನಾವು ಇವಾಗ ಕಾರ್ನ್ಫ್ಲೋರ್ ಹಾಕಿದ್ವಲ್ಲ, ಇವಾಗ ಹಾಲು ಗಟ್ಟಿಯಾಗಿ ಬರ್ತಾ ಹೋಗುತ್ತೆ. ಇದು ಫುಲ್ಲು ಗಟ್ಟಿ ಆಗುವವರೆಗೂ ನಾವು ಇದನ್ನು ಕುದಿಸೋಕೆ ಇಟ್ಬಿಡಬೇಕು. ನೋಡಿ, ನಿಧಾನವಾಗಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಇದನ್ನು 15 ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಕುದಿ ಬಂದಮೇಲೆ ಇದು ಗಟ್ಟಿ ಆಗುತ್ತಲ್ವ, ಆವಾಗ ಇದನ್ನು ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಬನ್ನಿ, ಇವಾಗ ನೆಕ್ಸ್ಟ್ ನಾವು ಈ ಮಾವಿನ ಹಣ್ಣನ್ನು ನಾನು 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವ ಇವಾಗ ಎಲ್ಲ ಪಲ್ಪ್ನ ನಾವು ತಕ್ಕೋಬೇಕು. ಈ ಸಿಪ್ಪೆನ ತೆಗೆದು ಈ ರೀತಿ ನಾನು ಕಟ್ ಮಾಡಿ ಒಂದೊಂದಾಗಿ ಎಲ್ಲ ಪಲ್ಪ್ನ ತಗೊತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೀಯಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬರುತ್ತೆ. ಈ ರೀತಿ ನಾನು ಎಲ್ಲ ಮಾವಿನಕಾಯಿ ಪಲ್ಪ್ನ ತಗೊಂಡಿದ್ದೀನಿ. ಈ ರೀತಿ ಇವಾಗ ನೆಕ್ಸ್ಟ್ ನಾವು ಈ ಹಾಲನ್ನ ಇನ್ನು ಕುದಿಸೋಕೆ ಇಟ್ಟಿದ್ವಲ್ಲ, ಅದು ಫುಲ್ಲು ತಣ್ಣಗಾಗಬೇಕು. ನೋಡಿ, ಈ ರೀತಿ ಫುಲ್ಲು ತಣ್ಣಗಾಗಿದೆ. ನಿಮ್ಮ ಹತ್ರ ದೊಡ್ಡ ಮಿಕ್ಸಿ ಜಾರ್ ಇದ್ದರೆ ಈ ಹಾಲು ಹಾಗೆ ಈ ಮಾವಿನ ಹಣ್ಣನ್ನು ನೀವು ಜೊತೆಯಾಗೆ ಸೇರಿಸಿ ಮಿಕ್ಸಿ ಜಾರಿಗೆ ರುಬ್ಕೋಬೋದು. ನಮ್ಮ ಹತ್ರ ಈ ಜಾರ್ ಸಣ್ಣದಿದೆ ಅಂತ ನಾನು ಫಸ್ಟು ಈ ಹಾಲನ್ನ ಮಿಕ್ಸ್ ಮಾಡಿ ರುಬ್ಕೊತಾ ಇದ್ದೀನಿ. ಫಸ್ಟು ಈ ಹಾಲನ್ನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ದೊಡ್ಡ ಜಾರ್ ಇದ್ದರೆ ಈ ಮಾವಿನ ಹಣ್ಣನ್ನು ಕೂಡ ಇದರಲ್ಲೇ ಹಾಕಿ ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೋದು. ನಾನು ಸ್ವಲ್ಪವಾಗಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಆಗುತ್ತೆ ಅಂತ ನಾನು ಅರ್ಧವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲನ್ನ. ಈ ರೀತಿ ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ವ, ಈ ಪ್ಲಾಸ್ಟಿಕ್ ಆದರೆ ಸ್ಟೀಲು, ನೀವು ಯಾವ ಕೂಡ ಡಬ್ಬ ಕೂಡ ಯೂಸ್ ಮಾಡ್ಬೋದು ಐಸ್ ರೆಡಿ ಮಾಡೋದಕ್ಕೆ. ನಾನು ಸ್ವಲ್ಪ ಈ ಹಾಲನ್ನ ತಿರ್ಸ್ಕೊಂಡಿದ್ದೀನಿ.
ಮಿಕ್ಸಿ ಜಾರಿಗೆ ಫುಲ್ ಆಗುತ್ತೆ ಅಂತ. ಸ್ವಲ್ಪ ಸ್ವಲ್ಪ ಹಾಲನ್ನ ತಿರುಗಿಸ್ಕೊಂಡು ಇವಾಗ ಈ ಮಾವಿನ ಹಣ್ಣನ್ನು ಕೂಡ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ತಿರುಗಿಸ್ಬಿಟ್ಟು ಇವೆಲ್ಲವನ್ನು ನಾನು ಸ್ವಲ್ಪ ಹಾಕಿ ಕೂಡ ನಾನು ಸ್ವಲ್ಪ ಈ ಹಾಲನ್ನ ಹಾಕಿ ನಾನು ತಿರುಗಿಸ್ಕೊತಾ ಇದ್ದೀನಿ. ಟೋಟಲ್ಲಾಗಿ ಈ ಹಾಲು ಮತ್ತು ಈ ಮಾವಿನ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬೆಗೆ ನಾನು ಎಲ್ಲವನ್ನು ಹಾಕಿ ಒಂದು 3ರಿಂದ 4 ತಾಸು ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ದೊಡ್ಡ ಜಾರ್ ಇದ್ದರೆ ಇನ್ನೂ ಚೆನ್ನಾಗಿ ಇವೆಲ್ಲವನ್ನು ಒಂದೇ ಸಾರಿ ಮಿಕ್ಸಿಗೆ ಹಾಕ್ಕೋಬೋದು. ನೋಡಿ, ಈ ರೀತಿ ಮಿಕ್ಸಿಗೆ ನಾನು ಹಾಕ್ಕೊಂಡು 3ರಿಂದ 4 ತಾಸು ಇಟ್ಟರೆ ಸಾಕು ಫ್ರಿಜ್ಜಲ್ಲಿ. ಇವಾಗ ನೆಕ್ಸ್ಟು ನೋಡಿ 3ರಿಂದ 4 ತಾಸು ಆಗಿದೆ. ನಾನು ಇದನ್ನು ಮತ್ತೊಮ್ಮೆ ನಾನು ಇವೆಲ್ಲವನ್ನು ಸೇರಿ ಮಿಕ್ಸಿ ಜಾರಿಗೆ ಇನ್ನೊಮ್ಮೆ ರುಬ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಕ್ರೀಮಿಯಾಗಿ ಬರ್ತಾ ಇದೆ ಅಂತ. 4 ತಾಸು ಆದಮೇಲೆ ಈ ರೀತಿ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಇದನ್ನು ಮಿಕ್ಸಿ ಜಾರಿಗೆ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ರುಬ್ಬಿದ ಮೇಲೆ ಆದಷ್ಟು ನಾವು ಐಸ್ ಮಾಡೋದಕ್ಕೆ ಈ ಗಾಳಿ ಒಳಗಡೆ ಹೋಗದೇ ಇರೋ ಥರ ಡಬ್ಬನ ಯೂಸ್ ಮಾಡಿ. ಯಾಕಂದರೆ ಐಸ್ ಇಡುವಾಗ ನಾವು ಏನಾದರೂ ಗಾಳಿ ಹೋಗೋ ಥರ ಇದ್ದರೆ ಒಂಥರ ಬರಫ್ ಥರ ಆಗಿಬಿಡುತ್ತೆ, ಐಸ್ ಗಡ್ಡೆ ಥರ ಆಗಿಬಿಡುತ್ತೆ. ಈ ರೀತಿ ಟೈಟಾಗಿರುವ ಮುಚ್ಚಳನ ಇರುವ ಡಬ್ಬಿಯನ್ನು ಯೂಸ್ ಮಾಡಿ. ಇವೆಲ್ಲವನ್ನು ಇದೇ ರೀತಿ ನಾನು ರುಬ್ಕೊಂಡು ಒಂದು ಡಬ್ಬಿಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ. ಹಾಗೆ ನೀವು ಇದಕ್ಕೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ನಾನು ಬಾದಾಮ್, ಪಿಸ್ತಾ ಹಾಗೂ ಗೋಡಂಬಿನ ಚೆನ್ನಾಗಿ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೇನೆ. ಬೇಕಾದರೆ ನೀವು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಕೂಡ ಇದರ ಮುಚ್ಚಳನ ಮುಚ್ಚಬೋದು. ಆದಷ್ಟು ಇದು ಟೈಟಾಗಿ ಮುಚ್ಚಳನ ಮುಚ್ಕೊಳ್ಳಿ. ಇದನ್ನು 8ರಿಂದ 10 ತಾಸುವರೆಗೂ ಫ್ರಿಜ್ಜಲ್ಲಿ ಇಟ್ಟರೆ ಮನೆಯಲ್ಲಿಯೇ ತಯಾರಿಸಿದಂತಹ ಈ ಮಾವಿನ ಹಣ್ಣು ಐಸ್ ಕ್ರೀಮ್ ರೆಡಿಯಾಗುತ್ತೆ. ನೋಡಿ, 8ರಿಂದ ನಾನು 10 ಗಂಟೆವರೆಗೂ ನಾನು ಈ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಯಾವ ರೀತಿ ಆಗಿದೆ ಅಂತ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕಾಮೆಂಟ್ನಲ್ಲಿ ಹಾಕಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇದೇ ರೀತಿ ಮನೆಯಲ್ಲಿಯೇ ನಾವು ಯಾವ ರೀತಿ ಐಸ್ ಕ್ರೀಮು, ಯಾವ ರೀತಿ ಅಡುಗೆಗಳನ್ನು ನಾವು ಮನೆಯಲ್ಲಿಯೇ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.